ತನ್ನ ತೆಗೆದುಬಿಟ್ಟು ಈಗ ಅವರಿಗೆ ಒಂದು ರಿಸರ್ಚ್ ಸ್ಟ್ಯಾಂಡೇ ಇಲ್ಲದಾಗೆ ಮಾಡಿದ್ದಾರೆ. ಒಂದು ಅಂಶ ಆದ್ರೂ ನಮ್ಗೆ ಹಾಕಿಕೊಡಿ. ಅಸೈಗೋಳಿಯಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಗೊಂಡಿದ್ರೂ ಸಾರ್ವಜನಿಕರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದರು. ಜಂಕ್ಷನ್ನಲ್ಲಿ ಸರಿಯಾದ ಡಿವೈಡರ್ಗಳು, ಬಸ್ಸು ತಂಗುದಾಣ, ರಿಕ್ಷಾ ಪಾರ್ಕಿಂಗ್ ವ್ಯವಸ್ಥೆ, ಪಾದಾಚಾರಿಗಳ ರಸ್ತೆ ಕ್ರಾಸಿಂಗ್ ಗುರುತು, ರಸ್ತೆ ಹಂಪುಗಳು ಸೇರಿದಂತೆ ಸಾರ್ವಜನಿಕರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸಿಲ್ಲ ಎಂದು ಆರೋಪಿಸಿದರು. ನನಗೆ ಬಂದ ಮಾಹಿತಿ ಪ್ರಕಾರ ಒಂದು PWD ದವರು ಕೆಲಸ ಸ್ಟಾರ್ಟ್ ಮಾಡುವಾಗ ಎಷ್ಟು ಕಿಲೋಮೀಟರ್ ರೋಡ್ ಆಗಿದೆ ಅಷ್ಟು ಇದ್ದು ಅವರು ಒಂದು ನಾಮಫಲಕ ಹಾಕ್ಲಿಕ್ಕೆ ಉಂಟು. ಏನಂದ್ರೆ 1 ಕಿಲೋಮೀಟರ್ ಎಷ್ಟು ಮೀಟರ್ ನಾವು ರೋಡ್ ಮಾಡ್ತಾ ಇದ್ದೇವೆ, ಅದು ಇಷ್ಟು ಡೇಟ್ಗೆ ನಾವು ಸ್ಟಾರ್ಟ್ ಮಾಡ್ತೇವೆ, ಆಮೇಲೆ ಅದನ್ನು ಎಷ್ಟು ತಿಂಗಳಿಗೆ ನಾವು ಬಿಟ್ಟು ಕೊಡ್ಬೇಕು ಆ ರೋಡ್ ಅನ್ನು ಮಾಡಿ. ರೋಡ್ ಅಂತಲ್ಲ, ಈ ಚರಂಡಿ ಆಗ್ಲಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ್ಲಿ, ಆಮೇಲೆ ಇದ್ದ ಮರವನ್ನು ಆಮೇಲೆ ತೆಗೆಯುವುದ ಇಲ್ವಾ, ಅದು ಹೇಗೆ ಮಳೆಗಾಲದಲ್ಲಿ ಏನು ಬಿದ್ದು ಯಾರಿಗಾದ್ರು ಸಮಸ್ಯೆ ಆಗುತ್ತಾ ನೋಡ್ಕೊಂಡು ಎಲ್ಲ ಕಾಮಗಾರಿ ಮಾಡಬೇಕು. ಕರೆಂಟ್ ಇದ್ದಾಗ್ಲಿ, ಆಮೇಲೆ ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ, ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಅದನ್ನು ಹೇಳಿದ್ರೆ ಅದನ್ನು ಅವರು ಲಿಸ್ಟ್ ಅಲ್ಲಿ ಹೇಳಿ ಮಾಡಬೇಕು. ಅದು ನಾಮಫಲಕ ಅವರಂತ ಹಾಕಿರಿ. ಸಾಮಾಜಿಕ ಕಾರ್ಯಕರ್ತ ಅರುಣ್ ಡಿಸೋಜ ಮಾತನಾಡಿ, 4 ದಿಕ್ಕುಗಳಿಂದ ವಾಹನಗಳು ಅಸೈಗೋಳಿ ಜಂಕ್ಷನ್ಗೆ ಸೇರುತ್ತಿದ್ದು ಇಲ್ಲಿ ಮೂಲಭೂತ ಸುರಕ್ಷತಾ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ. ಈ ಕುರಿತು 2 ತಿಂಗಳ ಹಿಂದೆ PDO ಅವರಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಈಗಾಗಲೇ 5 ಅಪಘಾತಗಳು ಸಂಭವಿಸಿದ್ದು ತಕ್ಷಣವೇ ರಸ್ತೆ ಹಂಪುಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದ್ರು. 2 ತಿಂಗಳಾಯ್ತು ಪಂಚಾಯತಿಗೆ ಹೋಗಿ PDO ಅವರಿಗೆ ಮಾಹಿತಿ ಕೊಟ್ಟಿದ್ದೆವು. ಏನಂದ್ರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಅಸೈಗೋಳಿ ಒಂದು 4 ಕಡೆಯಿಂದ ಬರುವುದು ಒಂದು ಜಂಕ್ಷನ್, ಇದು 4 ಕಡೆಯಿಂದ ಬರ್ತಾರೆ ಇಲ್ಲಿಗೆ. ಇಲ್ಲಿ ಬಂದು 4 ಕಡೆಗೆ ಜನ ಹೋಗುವ ಒಂದು ಇದು ಅಸೈಗೋಳಿ ಜಂಕ್ಷನ್. ಹಾಗೆ ಇರುವಾಗ ಎಲ್ಲ ಮೂಲಭೂತ ಸೌಕರ್ಯವನ್ನು ಮಾಡ್ಬೇಕಂತ ನಾವು ಪಂಚಾಯತಿ PDO ಅವರ ಹತ್ರ ಕೇಳಿದಾಗ ಅವರು PDO ಅವರಿಗೆ ಅದನ್ನು ಮಾಹಿತಿ ಕೊಟ್ಟು ಅವರು ಹೇಳಿದ್ರು ನಮಗೆ ಪಂಚಾಯತಿ ಅವರು ಬಿಟ್ಟು ಕೊಡುವುದಿಲ್ಲ ಅಂತ. ಅದಕ್ಕೆ ನಾವು ಪಂಚಾಯತಿ ಅವರು ಹೇಳಿದ್ರು, ನಾವು ನಿಮ್ಗೆ ಎಷ್ಟು ಬೇಕು ನೀವು ಮಾರ್ಕಿಂಗ್ ಮಾಡಿ, ನಾವು ನಿಮ್ಗೆ ಅಷ್ಟನ್ನು ಬಿಟ್ಟು ಕೊಡ್ತೇವೆ ಅಂತ ಬಿಟ್ಟು ಕೊಟ್ಟು ಎಲ್ಲ ಮಾಡಿದ್ರು. ಆ ಕಡೆಯಿಂದ ಈಗ ಒಂದನ್ನು ವಿಡಿಯೋ ಮಾಡಿದ್ರು, ಅಲ್ಲಿ 2 ಬಿದ್ದರೆ ಅಂತ ನನಗೆ ಹೇಳಿದ್ರು ಇಲ್ಲಿ ಬರುವಾಗ ಹಸುಗಳು. ನಾನು ಇನ್ನೊಂದಕ್ಕೆ ಫೋನ್ ಮಾಡಿದ್ದೆ, ಯಾರಿಗೆ ಇಂಜಿನಿಯರ್ ಅವರಿಗೆ. ಅವ್ರು ಹೇಳಿದ್ರು ಅದು ನಮ್ದಲ್ಲ ಅಂತ. ಮತ್ತೆ ಯಾರ್ದು KB ಅವ್ರದ್ದಂತ. ನಾನು ಇಮಿಡಿಯೇಟ್ಲಿ AD ಅವರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ನಮ್ದು ಚಾನ್ಸೇ ಇಲ್ಲ ಅಂತ. ನಾನು ಈಗ ಜೇನಿಗೆ ನಿಮ್ಗೆ ನಂಬರ್ ಕೊಡ್ತೇನೆ, ನೀವು ಫೋನ್ ಮಾಡಿ ಅವರು ಸ್ಪಾಟ್ಗೆ ಬರ್ತಾರೆ ಅಂತ ಹೇಳಿದ್ರು. ನಂಬರ್ ಕೊಟ್ಟು ಜೆ ಹತ್ರ ಮತ್ತೆ ಅವರು ಹೇಳಿದ್ರು ಇದು ನಮ್ದಲ್ಲ ಅರುಣ್ರೆ, ನಾವು ಬೇಕಾದ್ರೆ ಲೈನ್ ಮ್ಯಾನ್ ಕಳಿಸಿ 5 ನಿಮಿಷ ಲೈನ್ ಮ್ಯಾನ್ ಕಳಿಸಿ ನೋಡಿದ್ರು. ನೋಡುವಾಗ ಅವ್ರು ಹೇಳಿದ್ರು ನಮ್ದಲ್ಲ ಅದು. ಮತ್ತೆ ಯಾರ್ದು? ನಾನು ಹೇಳಿದ್ರು, ಒಂದು ಪಂಚಾಯತಿ ಅಂಡರ್ ಅಲ್ಲಿ ಕೆಲಸ ಆಗುವಾಗ ಅದಕ್ಕೆ ಯಾರಾದ್ರೂ ಒಂದು ಅಪ್ಪ ಅಂತ ಬೇಕು. ಯಾರು ಅಪ್ಪ ಇರೋದ್ರಿಂದ ನಾನು ಬಂದು ಏನಾದ್ರು ಮಾಡಿದ್ರೆ ಆಗುತ್ತೆ? ಇಲ್ಲಿ ಆಗುದಿಲ್ಲ. ಪಂಚಾಯತಿಯವರಿಗಂತೂ ಮಾಹಿತಿ ಇರಲೇಬೇಕು. ಅಸೈಗೋಳಿಯಲ್ಲಿ ಆಗಲಿ ಅವರ ಕೊನೆಗೆ ಪಂಚಾಯತಿಯಲ್ಲಿ ಏನು ಎಲ್ಲಿ ಕೆಲಸ ಆಗ್ತಾ ಉಂಟು ಅದು ಅದರ ಹೊಣೆ ಅವರು ತಗೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು. ಆಮೇಲೆ ನೋಡುವಾಗ ಅದು PWD ಮಾಡಿದ್ದದು. ಅವರು ಮೋರಿ ಹಾಕುವಾಗ ಅದನ್ನು ಅರ್ಧದಲ್ಲಿ ಬಿಟ್ಟಿದ್ದಾರೆ. KSRP ನೀರಿದ್ದು ಪೈಪ್ ಏನೋ ಲೀಕ್ ಆಗಿದೆ ಅಂತ ಹೇಳಿದಕ್ಕೆ ಅವ್ರು ಬಿಟ್ಟು ಬಿಟ್ಟಿದ್ದಾರೆ. ನಾನು ಹೇಳಿದೆ ಅದು ಇಮಿಡಿಯೇಟ್ಲಿ ಬಂದ್ ಮಾಡ್ಬೇಕಂತ ಹೇಳ್ಬೇಕು, ಅಷ್ಟು ಮಾಡಿ ಬಿಟ್ಟಿದ್ದಾರೆ. ಅರ್ಧ ಪೆಂಡಿಂಗ್ ಯಾಕೆ ಕೇಳಿದಾಗ ಹೇಳಿದ್ರು ಅದು ನಮ್ದು ಚರಂಡಿ ಹೋಗ್ಲಿಕ್ಕೆ ಉಂಟು, ಈಗ ಮಣ್ಣು ಹಾಕಿದ್ರೆ ನಮ್ಗೆ ಅದು ಚರಂಡಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆಯ್ತು ಅಂತ ಹೇಳಿದೆ. ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಕೇಳಿದೆ PDO ಅವ್ರು. ಈಗ ನಾನು ಮಾರ್ಕಿಂಗ್ ಮಾಡಿದ್ರೆ ಬರುವ ವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬರುವ ವಾರ ಹೋಗಿ ನಾನೀಗ 1 ತಿಂಗಳಾಗಿ ಬಂತು, ಅವರು ಬಂದೂ ಇಲ್ಲ, ಮಾರ್ಕು ಮಾಡೂ ಇಲ್ಲ, ಕೆಲಸ ಸ್ಟಾರ್ಟ್. ರೊನಾಲ್ಡ್ ಡಿಸೋಜ ಅವರು ಮಾತನಾಡಿ, ಜಂಕ್ಷನ್ನಲ್ಲಿ ಡಿವೈಡರ್, ಬಸ್ಸು ತಂಗುದಾಣ, ರಿಕ್ಷಾ ನಿಲ್ದಾಣ, ಪಾದಾಚಾರಿಗಳ ಕ್ರಾಸಿಂಗ್ ಗುರುತು ಯಾವುದೂ ಇಲ್ಲ. ಮಳೆಗಾಲದಲ್ಲಿ ಮರಗಳು ಬೀಳುವ ಸಂಭವವಿದ್ದು ಅವುಗಳನ್ನು ತೆರವುಗೊಳಿಸಿ ಹೊಸ ಗಿಡಗಳನ್ನು ನೆಡಬೇಕು. ಹಳೆಯ ವಿದ್ಯುತ್ ಕಂಬಗಳು ಅಪಾಯಕಾರಿಯಾಗಿದ್ದು ಮಳೆಗಾಲದಲ್ಲಿ ಅನಾಹುತಕ್ಕೆ ಕಾರಣವಾಗಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಥಮವಾಗಿ ಏನಂದ್ರೆ ಈ ಚತುಷ್ಪಥ ರಸ್ತೆ ಕೆಲಸ ಒಳ್ಳೆದಾಗಿದೆ. ಆದರೆ ಇಕ್ಕೆಲಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಕಾಮಗಾರಿ ಸರಿಯಾಗಿ ನಡೆಯಲಿಲ್ಲ. ಯಾವುದಂದ್ರೆ ಒಂದು ಈ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಮಳೆಗಾಲದ ನೀರು ಹೋಗ್ಲಿಕ್ಕೆ. ಹಾಗೂ ದೊಡ್ಡ ದೊಡ್ಡ ಮರಗಳು ರಸ್ತೆ ಬದಿಯಲ್ಲಿ ಇವೆ, ಅದರ ಕಾಂಡ ಎಲ್ಲ ತೆಗೆದಿದ್ದಾರೆ. ಕೇವಲ ಸ್ವಲ್ಪ ಏನೋ ಮೇಲಿದೆ. ಮತ್ತೆ ರಸ್ತೆ ವಿಭಜಕವನ್ನು ಮಾಡಿದ್ದಾರೆ, ಆದ್ರೆ ಅದು ವೈಜ್ಞಾನಿಕವಾಗಿ ಸರಿಯಾಗಿಲ್ಲ. ಹಾಗೆ ಇಲ್ಲಿ ನಮ್ಮ ಸಾರ್ವಜನಿಕರು ರಸ್ತೆಯನ್ನು ದಾಟುವಾಗ ಬೇಕಾಗಿರುವ ಆ ಕ್ರಾಸಿಂಗ್ ಅನ್ನು ಸರಿಯಾಗಿ ಮಾಡಲಿಲ್ಲ. ಹಾಗೆ ಅತಿಯಾಗಿ ವೇಗವಾಗಿ ಹೋಗುವ ಈ ವಾಹನಗಳಿಗೆ ಒಂದು ರಸ್ತೆ ಉಬ್ಬುಗಳನ್ನು ಸರಿಯಾಗಿ ಮಾಡಲೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು 5-6 ಆಕ್ಸಿಡೆಂಟ್ ಎಲ್ಲ ಆಯಿತು.
ಆದ್ದರಿಂದ ಇಲ್ಲಿ ಆಗಿರುವ ಇಂಥ ಒಂದು ಯಾವುದು ಸರಿಯಾಗಿರುವ ಎಲ್ಲ ಕೆಲಸ ಇಲ್ಲದೆ ಜನರಿಗೆ ಆಗುವ ಎಲ್ಲ ಕಷ್ಟ ನಷ್ಟಗಳಲ್ಲಿ ನಾವು ಯಾರ ಹತ್ರ ಹೋಗುದು ಅಂತ ಗೊತ್ತಾಗಲ್ಲ. PDO ಹತ್ರ ಹೋಗುದಾ, ಇಂಜಿನಿಯರ್ ಹತ್ರ ಹೋಗುದಾ, ಕಾಂಟ್ರಾಕ್ಟರ್ ಹತ್ರ ಹೋಗುದಾ, ಎಲ್ಲಿ ಅಂತ ಯಾರಂತ ಇಲ್ಲ ಇದಕ್ಕೆ. ಅದಕ್ಕೋಸ್ಕರ ನಾವು ಒಂದು ಪಬ್ಲಿಕ್ ಆಗಿ ನಾವು ಒಟ್ಟಾಗಿ ಸೇರಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಷ್ಟು ಬೇಗ ಈ ಹಂಸಿನ ಕೆಲಸವನ್ನು ಮಾಡಲೇಬೇಕು, ಯಾಕೆಂದ್ರೆ ಇನ್ನಷ್ಟು ವಿಳಂಬ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ವಿಳಂಬ ಮಾಡಿದರೆ ಇವತ್ತು ನಾವು ಸ್ವಲ್ಪ ಜನರಾಗಿ ಸೇರಿದ್ದೇವೆ, ಇನ್ನು ಅಧಿಕ ಜನರು ನಾವು ಸೇರಿ ನಾವು ಪ್ರತಿಭಟಿಸ್ತೇವೆ. ಹಿರಿಯ ನಾಗರಿಕರಾದ ರಮೇಶ್ ರೈ ಅವರು ಮಾತನಾಡ್ತಾ, ರಸ್ತೆ ನಿರ್ಮಾಣಕ್ಕೆ ಸರಿಯಾದ ಯೋಜನೆ ಅಗತ್ಯ. ರಸ್ತೆ ಉತ್ತಮವಾಗಿ ನಿರ್ಮಾಣಗೊಂಡಿದ್ದರೂ ಅನೇಕ ಕೆಲಸಗಳು ಅರ್ಧದಲ್ಲೇ ಉಳಿದಿವೆ. ಚರಂಡಿ ವ್ಯವಸ್ಥೆ ಮಾಡಬೇಕು ಮತ್ತು ಆಟೋ ರಿಕ್ಷಾಗಳಿಗೆ ಪ್ರತ್ಯೇಕ ನಿಲ್ದಾಣವನ್ನು ನಿರ್ಮಿಸಬೇಕು. ಶಾಲೆಯ ಸಮೀಪ ರಸ್ತೆ ಉಬ್ಬುಗಳನ್ನು ಹಾಕಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನ ಖಚಿತಪಡಿಸಬೇಕು ಅಂತ ಹೇಳಿದ್ರು. ಪಟ್ಟೂರಿ ಕಡೆ ಆಗಲಿ, ಇನ್ನು ಕೆಳಗಿನ ಪಟ್ಟೂರಿ ಆ ಕಡೆ ಹೋಗುವಂತ ನೀರಿನ ವ್ಯವಸ್ಥೆಗೆ ತಾತ್ಕಾಲಿಕ ಒಂದು ಪರಿಹಾರವನ್ನು ಮಾಡಿಲ್ಲ. ಈ ಬೇಸಿಗೆ ಟೈಮಲ್ಲಿ ನೀರಿಲ್ಲದೆ ತೊಂದರೆ ಆಗ್ತದೆ, ಅದನ್ನು ಮಾಡಿಲ್ಲ. ಆಮೇಲೆ ಇಷ್ಟು ದೊಡ್ಡ ಒಂದು ಸಾಧಾರಣ ಒಂದು 100 ಅಡಿ ಡಿವೈಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಹಂಪ್ ಇಲ್ಲ. ಹಂಪ್ ಇಲ್ಲದೆ ಏನಾಗ್ತದೆ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾರೆ ಜನಗಳು, ತೊಂದರೆ ಅನುಭವಿಸ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗ್ತಾ ಇದೆ. ಅದೇ ರೀತಿ ಕೆಳಗಡೆ ಒಂದು ಪ್ರಾಥಮಿಕ ಶಾಲೆ ಇದೆ, ಆ ಶಾಲೆ ಮಕ್ಕಳನ್ನ ರೋಡ್ ದಾಟಿಸ್ಬೇಕಾದ್ರೆ ಅವ್ರು ಪಡುವ ಕಷ್ಟ ಅದೆಷ್ಟು ನಮಗೆ ಗೊತ್ತು. ಅಲ್ಲಿ ಟೀಚರ್ ನಿಂತು ಮಕ್ಕಳನ್ನ ಸಾಲಾಗಿ ರಸ್ತೆ ದಾಟಿಸ್ತಾ ಇದ್ದಾರೆ. ಅಲ್ಲಿ ಚಿಕ್ಕ ಒಂದು ಪ್ರತಿಭಟನೆ, ಯಾಕೆಂತ ಹೇಳಿದ್ರೆ ನಿಮಗೆ ಒಂದು ಮುಂಜಾಗ್ರತೆ ವಹಿಸಲಿಕ್ಕೆ ಒಂದು ತಿಳುವಳಿಕೆ ಬರಲಿ ಅಂತ ಉಂಟು. ಇದನ್ನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ತೀವ್ರಗತಿಯಲ್ಲಿ ನಾವು ಇನ್ನೂ ಅತಿ ದೊಡ್ಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೆದರುವುದಿಲ್ಲ, ಮತ್ತೆ ಹಿಂದೆ ಮುಂದೆ ಸಹ ನೋಡೋದಿಲ್ಲ. ಅದನ್ನ ನೀವು ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಇದನ್ನ ಮಾಹಿತಿ ಕೊಟ್ಟು ಇಲ್ಲಿರುವ ಒಂದು ಚತುಷ್ಟ ರಸ್ತೆ ಸುಂದರವಾಗಿ ಇರುವ ರೀತಿಯಲ್ಲಿ ಮಾಡಬೇಕು. ಮತ್ತೆ ಯಾವುದೇ ರೀತಿ ಅವಘಡಕ್ಕಾಗಲಿ ಯಾವುದಕ್ಕೂ ಅವಕಾಶ ಇಲ್ಲದಂಗೆ ಮಾಡಿ ಇಲ್ಲಿ ಊರಿನವರಿಗೆ ನೀರಿನ ವ್ಯವಸ್ಥೆಯನ್ನು ಸಹ ಸರಿ ಮಾಡಿಕೊಡುವಾಗ ಈ ಚರಂಡಿ ಬಹಳ ವಿಳಂಬ ಆಗೋದ್ರಿಂದ ನೀರಿನ ವ್ಯವಸ್ಥೆ ಸಹ ಬಹಳ ಲೇಟ್ ಆಗ್ತಾ ಇದೆ. ಅದರಿಂದ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಟುಕೊಂಡು ಸಾರ್ವಜನಿಕರ ಹಿತಾಸಕ್ತಿಗೆ ನೀವು ಸ್ಪಂದಿಸ್ತೀರಿ ಅಂತ ನಂಬಿ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ. ರೋಯ್ ದಾಸನ್ ಅವರು ಮಾತನಾಡಿ, ಅಗತ್ಯವಿಲ್ಲದ ಕಡೆಗಳಲ್ಲಿ ಸರ್ಕಲ್ಗಳನ್ನು ನಿರ್ಮಿಸಿ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಆದರೆ ಅಸೈಗೋಳಿ ಜಂಕ್ಷನ್ನಲ್ಲಿ ಸರ್ಕಲ್ ಮತ್ತು ಹಂಪ್ಗಳ ಅಗತ್ಯವಿದ್ರೂ ಅಳವಡಿಸಲಾಗಿಲ್ಲ. ಮರಗಳನ್ನು ಅರ್ಧಕ್ಕೆ ಕಡಿದು ಹಾಗೆ ಬಿಟ್ಟಿದ್ದು ಅಪಾಯಕಾರಿಯಾಗಿದೆ. ರಿಕ್ಷಾ ನಿಲ್ದಾಣಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಚಾಲಕರು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಮೈದಾನಕ್ಕೆ ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆಯೂ ಇಲ್ಲ. ಇಂಜಿನಿಯರ್ಗಳು ಸೂಕ್ತ ಯೋಜನೆಯನ್ನ ರೂಪಿಸಿ ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಇನ್ನಾದ್ರೂ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಎರಡು ಸರ್ಕಲ್ ಮಾಡಿದ್ದಾರೆ, ದೇಲಗಟ್ಟೆಯಲ್ಲಿ ಒಂದು ಸರ್ಕಲ್ ಮಾಡಿದ್ದಾರೆ, ಅದು ಯಾವ ಪ್ರಯೋಜನಕ್ಕಿಲ್ಲ. ಅಲ್ಲಿ ತುಂಬಾ ಆಕ್ಸಿಡೆಂಟ್ ನಡೀತಾ ಇದೆ. ಇನ್ನೊಂದು ನಾಟಕದಲ್ಲಿ ಅದು ಕೂಡ ಅಷ್ಟೇ. ಆದ್ರೆ ಇಲ್ಲಿ ಸರ್ಕಲ್ ಇಲ್ಲ, ಡಿವೈಡರ್ ಮಾಡಿದ್ದಾರೆ, ಯಾವ ಪ್ರಯೋಜನಕ್ಕಿಲ್ಲದ ಅವರವರ ಸ್ವಾರ್ಥಕ್ಕೆ ಮಾಡಿದಾಗಿದೆ. ಒಂದು KSRP ರೋಡ್ ಮೇನ್ ರೋಡ್ ಎಂಟ್ರೆನ್ಸ್ ಆಗುತ್ತೆ, ಒಂದು ಪಟ್ಟೂರಿಯಿಂದ ಬರುವಂತದ್ದು ಮೇನ್ ರೋಡ್ ಎಂಟ್ರೆನ್ಸ್ ಆಗುತ್ತೆ, ಅಸಗೋಳಿ ಸೈಟ್ ಇಂದ ಬರುವಂತ ಒಂದು ರೋಡ್ ಎಂಟ್ರೆನ್ಸ್ ಆಗುತ್ತೆ, ಇನ್ನು ಕೆಳಗಿನ ಪಟ್ಟೂರಿ ಅಲ್ಲಿಂದ ಒಂದು ರೋಡ್ ಎಂಟ್ರೆನ್ಸ್ ಆಗುತ್ತೆ. ಇಲ್ಲಿ ಒಂದು ದೊಡ್ಡ ಒಂದು ಡಿವೈಡರ್ ಕೊಟ್ಟಿದ್ದಾರೆ, ಯಾವ ಲಾಭಕ್ಕಂತ ಗೊತ್ತಿಲ್ಲ. ಅಂತೂ ಇವಾಗ ಈ ಡಿವೈಡರ್ ಮಾಡಿದ ನಂತರ ಇಲ್ಲಿ 5-6 ಆಕ್ಸಿಡೆಂಟ್ ಆಗಿ, ಒಂದು ನನ್ನ ಮನೆ ಪಕ್ಕದವರೊಬ್ಬರು ನಿನ್ನೆ 1 ವಾರದ ಹಿಂದೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದ್ದಾರೆ. ಇದಕ್ಕೆಲ್ಲ ಯಾರು ಈ PWG ಇಂಜಿನಿಯರ್ ಕೊಡ್ತಾರೆ, ಅವರಿಗೆ ನಾವು ಹೇಳುವಾಗ ನಮ್ಗೆ ಈ ಕಂಪ್ಲೇಂಟೇ ಬಂದಿಲ್ಲ, ಆಟೋ ರಿಕ್ಷಾದವರು ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ತಗೊಳ್ತಿಲ್ಲ. ಯಾಕಂದ್ರೆ ನಮ್ಮದು ರಸ್ತೆ ಕೆಲಸ ಆಗದೆ ನಮ್ಗೆ ಏನ್ ಮಾಡಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ. ಯಾರಿಗೆ ನಾವು ಈ ದೂರನ್ನು ಹೇಳಬೇಕಾಗಿದೆ? ನಾವು ಇದು ವಿರೋಧಿಸುವಂತ ಉದ್ದೇಶ ಇದೆ. ಇವತ್ತು ನಾವು ಪ್ರತಿಭಟನೆ ಜೊತೆಗೆ ವಿರೋಧ. ಇಂಜಿನಿಯರ್ ಅವರಿಗೆ ನಾವು ಮನವಿ ಮಾಡ್ತಾ ಇದ್ವಿ, ಇಂಜಿನಿಯರ್ ಕಲಿತ ಮೇಲೆ ಅವರಿಗೊಂದು ಲೆಕ್ಕಾಚಾರ ಇರಬೇಕು. ಈ ಒಂದು ಮರ ಇಲ್ಲಿ ಇಟ್ಟಿದ್ದಾರೆ, ಇದು ಮಳೆಗಾಲದಲ್ಲಿ ಖಂಡಿತವಾಗಿ ಬಿದ್ದೇ ಬೀಳ್ತದೆ. ಇನ್ನೊಂದು ಆಟೋ ಸ್ಟ್ಯಾಂಡ್ ಇಲ್ಲ, ಆಟೋ ಸ್ಟ್ಯಾಂಡ್ ನಮಗೆ ಮೊದಲೇ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಆಯ್ತು, ಆಟೋ ಸ್ಟ್ಯಾಂಡ್ ಈಗ ಇದ್ದದ್ದನ್ನು ಇಲ್ಲದಾಗಿ ಮಾಡಿದ್ದಾರೆ. ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೇವೆ. ದಯವಿಟ್ಟು ಇಂಜಿನಿಯರ್ ಆಗಲಿ ಇದಕ್ಕೆ ಸಂಬಂಧಪಟ್ಟವರಾಗಲಿ ಆದಷ್ಟು ಬೇಗನೆ ಇದಕ್ಕೊಂದು ಪರಿಹಾರ ಕಂಡುಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಸ್ಕರ್ ಅಸೈಗೋಳಿ, ಸುಧಾಕರ್ ನಾಯಕ್, ಶ್ರೀಕಾಂತ್, ಶಂಕರ್ ಅಸೈಗೋಳಿ ಸೇರಿದಂತೆ ರಿಕ್ಷಾ ಚಾಲಕರು ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು.